ಮನೆಗಳಲ್ಲಿ ಈಗ ಚೂಡಿ ಹಬ್ಬದ ಸಂಭ್ರಮ. ಗೌಡ ಸಾರಸ್ವತ ಬ್ರಾಹ್ಮಣ, ಮರಾಠಿ ಬ್ರಾಹ್ಮಣರು ಹಾಗೂ ಕೊಂಕಣಿ ಭಾಷಿಗರ ಮುತ್ತೈದೆಯರ ಮನೆಯಲ್ಲಿ ಚೂಡಿ ಪೂಜೆ ಶುರು ಆಯಿತು ಅಂತ ಹೇಳಿದರೆ ಶ್ರಾವಣ ಮಾಸ ಕಾಲಿಟ್ಟ ಹಾಗೆ ಅಂತ ಹೇಳಿ ಅರ್ಥ. ಗಂಗಾ ಪೂಜೆ, ತುಳಸಿ ಪೂಜೆ, ಚೂಡಿ ಪೂಜೆ ಜೊತೆಗೆ ಶ್ರಾವಣಕ್ಕೆ ಇಲ್ಲಿ ಅದ್ಧೂರಿಯ ಸ್ವಾಗತ ಅಂತ ಹೇಳ್ಬೋದು. ಅದೇ ರೀತಿ ಇವತ್ತಿನ ಚೂಡಿ ಪೂಜೆನ ವಿಶೇಷ ಕಾರ್ಯಕ್ರಮದಲ್ಲಿ ಚೂಡಿ ಹಬ್ಬದ ವಿಶೇಷತೆ ಏನು, ಅದರ ಮಹತ್ವ ಏನು, ಅದರ ಆಚರಣೆ ಏನು, ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆಚಾರ್ಯರಾದ ಚೆಂಪಿ ರಾಮಚಂದ್ರ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಅನಂತ ವೇದಿಕಾ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂಥ ಸಮಯ. ನಮಸ್ಕಾರ ಗುರುಗಳೇ. ಓಕೆ, ಇವತ್ತು ಚೂಡಿ ಹಬ್ಬದ ಸಂಭ್ರಮ ಅಂತ ಹೇಳಿದೆ. ಬನ್ನಿ ಗುರುಗಳಲ್ಲಿ ತಿಳ್ಕೊಳ್ಳೋಣ, ಚೂಡಿ ಹಬ್ಬದ ಮಹತ್ವ ಏನು, ಹಬ್ಬದ ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಇವತ್ತು. ಗುರುಗಳೇ, ಏನಿದು ಚೂಡಿ ಅಂತ ಹೇಳಿದ್ರೆ, ಚೂಡಿ ಹಬ್ಬ ಹೆಚ್ಚಾಗಿ ನಮ್ಮ ಕೊಂಕಣಿ ಭಾಷಿಗರಲ್ಲಿ ಅಥವಾ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಇರ್ಬೋದು ಅಥವಾ ಕರಾವಳಿಯಲ್ಲೇ ವಿಶೇಷವಾಗಿ ಕಂಡುಬರೋದು ಹಬ್ಬ. ಏನಿದು ಚೂಡಿ ಅಂತ ಹೇಳಿದ್ರೆ? ಚೂಡಿ ಹಬ್ಬದ ಬಗ್ಗೆ ಹೇಳುವಂತಹ ಒಂದು ಸಮಯದಲ್ಲೇ ಆರಂಭದಲ್ಲೇ ಪ್ರಥಮ ಶ್ಲೋಕವನ್ನು ಪಠನೆ ಮಾಡಿಕೊಂಡೇ ಆರಂಭ ಮಾಡ್ತೇನೆ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ ಪಾಪಾನಿ ಯಾನಿ ರವಿಸೂನು ಪಟಸ್ಥಿತಾನಿ ಬ್ರಹ್ಮಗ್ನ ಬಾಲ ಪಿತೃಮಾತ್ರ ವದಾದಿಕಾನಿ ನಶ್ಯಂತಿ ತಾನಿ ತುಳಸಿ ವನ ದರ್ಶನೇನ ಗೋಕೋಟಿದಾನ ಸದೃಶಂ ಫಲಮಾಪ್ನುವಂತಿ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಮುತ್ತೈದೆಯರು ಆರಾಧನೆ ಮಾಡಿಕೊಂಡು ಶ್ರಾವಣ ಮಾಸದ ಶುಭ ಸಮಯದಲ್ಲಿ ತುಳಸಿ ಸನ್ನಿಧಿಯಲ್ಲಿ ಸೂರ್ಯದೇವನನ್ನು ಸ್ಮರಣೆ ಮಾಡ್ತಾ ತುಳಸಿ ಪೂಜನೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮೊದಲು ಗಂಗಾ ಪೂಜನೆ ಸಮಯದಲ್ಲಿ ಗಂಗೆ ಸ್ಮರಣೆ ಮಾಡಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಬಾವಿಕಟ್ಟೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಟ್ಯಾಪಲ್ಲಿಯೋ ನೀರು ತೆಗೆದು ಅದಕ್ಕೆ ಹರಿದರ ಕುಂಕುಮ ಹಾಕಿ ಪುಷ್ಪವನ್ನು ಅರ್ಪಣೆ ಮಾಡಿ ತಾಂಬೂಲವನ್ನು ಹಾಕಿ ಅಲ್ಲಿಂದ ಆ ನೀರನ್ನು ನಾವು ತುಳಸಿ ಹತ್ತಿರ ತಗೊಂಡು ಬರ್ತೇವೆ. ಗುರುಗಳೇ, ಆಚರಣೆಗಳ ಬಗ್ಗೆ ಮಾತಾಡೋದಕ್ಕೂ ಮೊದಲು ನಂದು ಇನ್ನೊಂದು ಪ್ರಶ್ನೆ ಇದೆ. ಈ ಚೂಡಿ ಹಬ್ಬ ಶ್ರಾವಣ ಮಾಸದಲ್ಲೇ ಯಾಕೆ ಬರುತ್ತೆ, ಏನು ಅದರ ವೈಶಿಷ್ಟ್ಯ? ಮುಖ್ಯವಾಗಿ ಸಿಂಹ ಮಾಸ ಶ್ರಾವಣದಲ್ಲಿ ಸೂರ್ಯ ಪರಮಾತ್ಮನು ಸ್ವಕ್ಷೇತ್ರದಲ್ಲಿ ಆಗಮನ ಆಗ್ತದೆ. ಸೂರ್ಯದೇವರ ಸ್ವಕ್ಷೇತ್ರ ಆ ರವಿ, ನಾವು ಗ್ರಹ ಅಂತ ಹೇಳ್ತೇವೆ, ಆದಿತ್ಯ ಗ್ರಹ ಸ್ವಕ್ಷೇತ್ರ ಸಿಂಹ. ಸಿಂಹ ಮಾಸದಲ್ಲಿ ಆಗಮನ ಆಗುವಂತಹ ಸಮಯದಲ್ಲಿ ತುಳಸಿ ಸನ್ನಿಧಾನದಲ್ಲಿ ಸೂರ್ಯನ ಬಿಂಬ ಬರೆದು ಆರಾಧನೆ ಮಾಡಿಕೊಂಡು ಸೂರ್ಯನಿಗೆ ವಂದನೆ ಮಾಡಿಕೊಂಡು ಆ ಸೂರ್ಯ ಕಿರಣಗಳು ಆ ಮುತ್ತೈದರಿಗೆ ಸೌಭಾಗ್ಯ ರೂಪದಲ್ಲಿ, ಆರೋಗ್ಯ ರೂಪದಲ್ಲಿ, ಎಲ್ಲ ರೀತಿಯಲ್ಲಿಯೂ ಕೂಡ ಅನುಗ್ರಹ ಆಗುವಂತಹದ್ದು. ಎರಡನೇದಾಗಿ ಅಲ್ಲಿ ಆರಾಧನೆ, ಲಕ್ಷ್ಮೀನಾರಾಯಣ ಆರಾಧನೆ ಕೂಡ ಆಗ್ತದೆ. ಹೀಗೆ ಈ ಒಂದು ಆರಾಧನೆ ಶ್ರಾವಣ ಮಾಸದಲ್ಲಿ, ಅದು ಕೂಡ ಈ ಶಿವ ಮಾಸದ ಸೂರ್ಯನ ಆಗಮನ ಸಮಯದಲ್ಲಿ ಆರಾಧನೆ ಆಗ್ತದೆ. ಮತ್ತೆ ಗುರುಗಳೇ, ಇವಾಗ ಹೆಚ್ಚಾಗಿ ಚೂಡಿ ಹಬ್ಬ ಅಂತ ಹೇಳಿದ್ರೆ, ಚೂಡಿ ಹಬ್ಬದ ಸಂಭ್ರಮದಲ್ಲಿ ಆ ಮನೆಗಳಲ್ಲಿ ನಾವು ಬರೀ ಮುತ್ತೈದೆಯರು ಮತ್ತೆ ಹೆಂಗಸರು ಮಕ್ಕಳ ಹಬ್ಬ ಅಂತಾನೆ ನಾವು ಹೇಳ್ಬೋದು ಅಂದ್ಕೊಳ್ತೀನಿ. ಯಾಕೆ ಮಹಿಳೆಯರೇ ಹೆಚ್ಚು ಇದರಲ್ಲಿ ಭಾಗವಹಿಸ್ತಾರೆ ಈ ಒಂದು ಕ್ರಿಯೆಯಲ್ಲಿ? ಏನೇ ಒಂದು ವ್ರತ ಮಾಡಿದ್ರು, ಪೂಜೆ ಮಾಡಿದ್ರು, ಪತಿ ಪತ್ನಿ ಹತ್ರ ಕೂತ್ಕೊಳ್ತಾರೆ. ಪತ್ನಿ ಪತಿದೇವರ ಕೈಯಲ್ಲಿ ನೀರು ಹಾಕಿ ಸಂಕಲ್ಪ ಪೂರ್ವಕ ಎಲ್ಲ ಪೂಜನೆ ಕಾರ್ಯಕ್ರಮ ಆರಂಭ ಆಗ್ತದೆ. ಆದರೆ ಈ ಚೂಡಿ ಪೂಜಾ ಸಮಯದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಮುತ್ತೈದೆಯರು ಅವರ ಹಿರಿಯರ ಮಾರ್ಗದರ್ಶನದಂತೆ ಮಕ್ಕಳನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು ದಿನ ಮೊದಲೇ ಹೂವನ್ನೆಲ್ಲ ಸಂಗ್ರಹ ಮಾಡಿಕೊಂಡು, ಅದು ಕೂಡ ಹಾಗೆ ಹೂವಂತ ಹೇಳುವಾಗ ನಿಮಗೂ ಕೂಡ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಒಳ್ಳೆ ಮಳೆ ಬಂದು ಬೇಕಾದಂಥ ಹೂಗಳು ನಾವು ನಡ್ಕೊಂಡು ಹೋಗಿದ್ರೆ ಸಾಕು. ಈಗ ಪಟ್ಟಣದ ಒಳಗೆ ಸಿಗುವುದಿಲ್ಲ. ಪಟ್ಟಣದ ಹೊರಗೆ ಹೋಗುವಾಗ ನಮ್ಮ ಪ್ರತಿಯೊಂದು ರಸ್ತೆ ಬದಿಯಲ್ಲಿಯೂ ಕೂಡ ರಥಪುಷ್ಪ ಆಗ್ತದೆ, ಮಿಠಾಯಿ ಹೂ ಆಗ್ತದೆ, ಕರವೀರ ಪುಷ್ಪ ಆಗ್ತದೆ, ದೂರ್ವಾಂಕುರ ಎಷ್ಟು ಬೇಕೋ ಅಷ್ಟು ಅದೆಲ್ಲ ಆ ಸಮಯದಲ್ಲಿ ಒಟ್ಟು ಮಾಡ್ತಾರೆ. ಮಕ್ಕಳಿಗೆ ಕೂರಿಸ್ತಾರೆ, ಕಟ್ಟು ಜಾಗ ಅಂತ ಹೇಳ್ತಾರೆ, ಅವರಿಗೂ ಅನುಭವ ಆಗ್ಬೇಕಲ್ಲ. ಈ ರೀತಿಯಾಗಿ ಮುತ್ತೈದೆಯರು ಎಲ್ಲ ಒಟ್ಟಾಗಿ ಅದನ್ನು ಆರಾಧನೆ ಮಾಡಿಕೊಂಡು ಮುತ್ತೈದೆಯರಿಗೆ ನೀಡಿ ಅವರಿಂದ ಆಶೀರ್ವಾದ ಪಡೆದು ಯಾವ ಜೀವ ದೀರ್ಘ ಸೌಮಂಗಲ್ಯ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ಮಾಡಿದ ನಂತರ ಪತಿದೇವರಲ್ಲಿ ಹೋಗಿ ತಾಂಬೂಲ ಕೊಟ್ಟು ಚೂಡಿ ಕೊಟ್ಟು ಆಶೀರ್ವಾದ ಪಡೆದು ಆವಾಗ ತಾಂಬೂಲ
ಪತಿದೇವರು ಸ್ವೀಕಾರ ಮಾಡ್ತಾರೆ. ಚೂಡಿಯನ್ನು ಹೆಂಡತಿಗೆ ಪುನಃ ಕೊಟ್ಟು ದೀರ್ಘ ಸುಮಂಗಲಿ ಆಗುವಂತ ಆಶೀರ್ವಾದ ಮಾಡ್ತಾರೆ. ಕಡೆಗೆ ತಂದೆ, ತಾಯಿ, ಅತ್ತೆ, ಮಾವ ಎಲ್ಲರ ಆಶೀರ್ವಾದ ಕೂಡ ಪಡಿತಾರೆ. ಮತ್ತು ಎಲ್ಲ ರೀತಿಯಲ್ಲಿ ಗೃಹಿಣಿಯರೇ ಪೂಜೆ ಮಾಡಿಕೊಂಡು ಅವರಿಂದ ಆಶೀರ್ವಾದ ಪಡೆಯುವಂತಹ ಒಂದು ಕಾರ್ಯಕ್ರಮ. ಓಕೆ ಗುರುಗಳೇ, ನನಗೆ ಇನ್ನೊಂದು ಪ್ರಶ್ನೆ. ನಾವು ಸಾಮಾನ್ಯವಾಗಿ ಗಮನಿಸೋ ಪ್ರಕಾರ ಕೆಲವೊಂದು ಬಗೆಯ ಹೂಗಳು ಈ ಕಾಲದಲ್ಲಿ ವಿಶೇಷವಾಗಿ ಸಿಗೋದು ಅಂತ ಹೇಳ್ತಿದ್ದೀರಾ. ಈಗ 9 ಬಗೆಯ ಹೂಗಳು ಅಂತ ಹೇಳಿ ಕೆಲವೊಂದು ಕಡೆ ಉಲ್ಲೇಖ ಕೂಡ ಇದೆ. ಆ ವಿಶಿಷ್ಟ ಹೂಗಳು ಯಾವ ತರದ ಹೂಗಳನ್ನ ಈ ಒಂದು ಚೂಡಿ ಗುಚ್ಛದಲ್ಲಿ ನಾವು ನೋಡ್ಬೋದು? ಚೂಡಿ ಗುಚ್ಛದಲ್ಲಿ ಮೊದಲು ದುರ್ವಾಂಕುರ ಇರ್ತದೆ. ಆ ದುರ್ವಾಂಕುರಗಳ ಒಟ್ಟಿಗೆ 5 ದುರ್ವಾಂಕುರಗಳನ್ನು ಇಟ್ಟು ಅದರ ಒಟ್ಟಿಗೆ ವಿಶೇಷವಾಗಿ ನಾವು ಅನುವಳೆ, ಲಯಮಡ್ಡು, ನೆಲನೆಲ್ಲಿ, ಕಾಟ್ ಚಿರುಡು, ಕೈಳ್ಯದೋಳು, ಮಜ್ರಾನಂಕುಟ, ಗಂಟಿ ಮಡ್ಡು, ರತ್ನಗಂಧಿ ಹೂ, ಮಿಠಾಯಿ ಹೂ, ರಥಪುಷ್ಪ, ಕರವೀರ ಇವೆಲ್ಲ ಒಟ್ಟು ಮಾಡಿಕೊಂಡು ಬಹುಶಃ ಎಷ್ಟೋ ಹೂಗಳ ಹೆಸರು ನಾವು ಕೇಳೇ ಇಲ್ಲ. ನಾವು ಮಕ್ಕಳಿಗೆ ಹೇಳುವಂತಾಗಬೇಕು, ಅವ್ರಿಗೆ ಹತ್ರ ಕೂರಿಸಿ ಹೇಳಬೇಕು ಇದು ಇಂಥ ಸಸ್ಯ ಅಂತ. ಆ ಪ್ರತಿಯೊಂದು ಸಸ್ಯದಲ್ಲಿಯೂ ಹೂವಿನಲ್ಲಿಯೂ ಒಂದು ವೈಶಿಷ್ಟ್ಯತೆ ಉಂಟು. ಆರೋಗ್ಯಕ್ಕೆ, ಆಯುಷ್ಯಕ್ಕೆ, ಸೌಭಾಗ್ಯಕ್ಕೆ, ವಿಶೇಷವಾಗಿ ಸಂತತಿ ದೇವತಾ ಅನುಗ್ರಹದಿಂದ ನಮಗೆ ಆಗಬೇಕಾದ್ರೆ ಎಲ್ಲ ಪೂಜೆಗಳೊಂದಿಗೆ ಈ ಪೂಜೆಯು ಒಂದು ವೈಶಿಷ್ಟ್ಯ. ಮತ್ತು ಇದು ಈಗ ತದಿಗೆ ಹಬ್ಬ, ಗೌರಿ ಹಬ್ಬ ಎಲ್ಲ ಕಡೆಯಲ್ಲಿ ಇರುವುದಿಲ್ಲ. ಆದರೆ ಇದು ಪ್ರತಿ ಒಂದು ಮನೆಯಲ್ಲಿಯೂ ಕೂಡ ಭಕ್ತಿಪೂರ್ವಕವಾಗಿ ಒಟ್ಟು ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಆಶೀರ್ವಾದ ಪಡಿತಾರೆ. ಓಕೆ ಗುರುಗಳೇ, ಮತ್ತೊಂದು ಪ್ರಶ್ನೆ. ಅದೇ ಚೂಡಿ ಗುಚ್ಛದಲ್ಲಿ ನಾವು ವಿಶೇಷವಾಗಿ ಇನ್ನೊಂದು ಕಾಣುವಂಥದ್ದು ಗರಿಕೆ ಹುಲ್ಲು, ಎಳೆಗರಿಕೆ ಹುಲ್ಲು. 5 ಎಳೆಗರಿಕೆ ಹುಲ್ಲನ್ನು ಹಾಕಬೇಕು ಅಂತ ಹೇಳ್ತಾರೆ. ಸೊ ಗರಿಕೆ ಹುಲ್ಲು ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅಥವಾ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ? ಗರಿಕೆ ಹೂವಿನ ವೈಶಿಷ್ಟ್ಯ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ 12 ಮಾಸಗಳ ಕಾಲ ಗರಿಕೆ ಹೂ ಸಿಗ್ತದೆ. ಆ ಗರಿಕೆ ಹೂವಿನಲ್ಲಿ ವಿಶೇಷವಾಗಿ ಒಂದು ವಿವಾಹ ಮಂಗಲದ ನಂತರ ಸೀಮಂತ ಅಂತ ಕಾರ್ಯಕ್ರಮ ಆಗ್ತದೆ. ಒಳ್ಳೆ ಸಂತತಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಆ ಸಮಯದಲ್ಲಿ ಪತಿದೇವರು ಅಂದ್ರೆ ಪತಿದೇವ ಗಂಡ ದೂರ್ವಾಂಕುರವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ತೆಂಗಿನಕಾಯಿಯಿಂದ 2, 3, 4 ಸಲ ಅನುಕೂಲ ಮಾಡಿಕೊಂಡು ಆ ನೀರನ್ನು ವಿಶೇಷವಾಗಿ ಬಲ ಮೂಗಿನ ಒಂದು ಅನುಕೂಲತೆ ಮಾಡಿಕೊಂಡು ಎಲ್ಲಾ ರೀತಿಯಲ್ಲಿಯೂ ಕೂಡ ಅದನ್ನು ಸೇವನೆ ಮಾಡುವಂತ, ಸೇವನೆ ಬಾಯಲ್ಲಿ ಅಲ್ಲ ಮೂಗಿನಿಂದ. ಅದರಲ್ಲಿ ಏನು ಶಕ್ತಿ ಉಂಟಂತ ಹೇಳಿದ್ರೆ ಒಳ್ಳೆ ಆರೋಗ್ಯ, ಒಳ್ಳೆ ಸೌಭಾಗ್ಯ ಮತ್ತು ಅವರ ಜೀವನದಲ್ಲಿ ಐಕ್ಯತೆ, ಪ್ರೀತಿ, ಅತ್ತೆ, ಮಾವ, ತಂದೆ, ತಾಯಿ, ಹಾಗೆ ವಿಶೇಷವಾಗಿ ಅಕ್ಕ ತಂಗಿಯಂದಿರು, ಸಂಸಾರ ಇದೆಲ್ಲ ಒಟ್ಟು ಮಾಡುವಂತಹ ಶಕ್ತಿ ಆ ದುರ್ವಾಂಕುರದಲ್ಲಿ ಉಂಟು. ಗಣಪತಿ ದೇವರಿಗೆ ನಾವು ಅದನ್ನು ಅರ್ಪಣೆ ಮಾಡ್ತೇವೆ. ವಿಶೇಷವಾದ ಧನ್ವಂತರಿ ಹವನ ಮಾಡುವಂತಹ ಸಮಯದಲ್ಲಿ ಅದನ್ನು ಅರ್ಪಣೆ ಮಾಡ್ತೇವೆ. ವಿಶೇಷವಾದ ಆ ದೂರುವ ರಸ ಆರೋಗ್ಯಕ್ಕೂ ಕೂಡ ಅತಿ ಶ್ರೇಷ್ಠ. ಮತ್ತೆ ವೈಜ್ಞಾನಿಕವಾಗಿ ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಅದು ಸಾಮಾನ್ಯ ಇದು ಎಷ್ಟೋ ಕಾಯಿಲೆಗಳನ್ನು ದೂರ ಮಾಡುವಂತ ಶಕ್ತಿ ಕೂಡ ಇದು ಗರಿಕೆಯಲ್ಲಿ ಇದೆ ಅಂತ ಓದಿದ ಹಾಗೆ. ಮತ್ತೆ ಗುರುಗಳೇ, ಈಗ ಚೂಡಿ ಗುಚ್ಚ ಕಟ್ತಾರಲ್ಲ ಅದರ ಹಿಂದೆ ಏನಾದ್ರೂ ಅರ್ಥ ಇದೆಯಾ? ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮ ಕುಟುಂಬದ ಐಕ್ಯತೆ ಒಟ್ಟಾಗಬೇಕು, ನಮ್ಮೆಲ್ಲರ ಮನಸ್ಸು ಒಟ್ಟಾಗಬೇಕು. ಮನೆಯಲ್ಲಿ ಅತ್ತೆ, ಮಾಮ, ತಂದೆ, ತಾಯಿ, ಕುಟುಂಬ ಈ ಎಲ್ಲರೂ ಒಟ್ಟಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಬೇಕು ಅಂತ. ಒಂದು ಹಿರಿ ಮನೆಯಲ್ಲಿ ಎಲ್ಲರೂ ಒಟ್ಟಾದಾಗ ಒಂದು ಸಂತೋಷ ಏನು. ಹಾಗೆ ಈ ಒಂದು ಪುಷ್ಪಗಳ ಒಂದು ಗುಚ್ಛ ಇದನ್ನು ಒಟ್ಟಿಗೆ ಕಟ್ಟಿ ಅದನ್ನು ದೇವರಿಗೆ ಅರ್ಪಣೆ ಮಾಡುವಂತಹ ಸಮಯದಲ್ಲಿ ಪರಮಾತ್ಮನ ಅನುಗ್ರಹವೂ ಆಗ್ತದೆ ಮತ್ತು ನಮ್ಮ ಮನಸ್ಸು ಒಟ್ಟಿಗೆ ಆಗ್ತದೆ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಅನುಕೂಲ ಆಗ್ತದೆ. ಮತ್ತೆ ಗುರುಗಳೇ, ಚೂಡಿ ಹಬ್ಬ ಅಂತ ಹೇಳಿದ್ರೆ ಶುಕ್ರವಾರ ಮತ್ತೆ ಭಾನುವಾರ ದಿನಗಳಲ್ಲಿ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಇದ್ರ ಹಿಂದೆ ಏನಾದ್ರೂ ಅಗತ್ಯವಾಗಿ ಇದು ಕೇಳಬೇಕಾದ್ದೇ ವಿಷಯ. ಯಾಕಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾರೆ, ಉಳಿದ ದಿನ ಯಾಕೆ ಮಾಡುವುದಿಲ್ಲ? ಸೋಮವಾರ, ಮಂಗಳವಾರ, ಬುಧವಾರ ಉಂಟಲ್ಲ ಅಂತ. ಶುಕ್ರವಾರ ಲಕ್ಷ್ಮೀ ಸಾನ್ನಿಧ್ಯ ಇರುವಂತಹ ದಿನ, ಆದಿತ್ಯವಾರ ಸೂರ್ಯ ಪರಮಾತ್ಮನ ದಿನ. ಆದ್ರಿಂದ ಶುಕ್ರವಾರ ಮಹಾಲಕ್ಷ್ಮಿ ಸ್ಮರಣೆ ಮಾಡಿಕೊಂಡು ತುಳಸಿ ಸನ್ನಿಧಿಯಲ್ಲಿ ಸೂರ್ಯ ಆರಾಧನೆ ಮಾಡ್ತಾರೆ, ಆದಿತ್ಯವಾರವೂ ಮಾಡ್ತಾರೆ ಮತ್ತು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಗುರುಗಳೇ, ಇದು ಆಚರಣೆ ಹೇಗೆ? ಮೊದಲು ಇವಾಗ ನಾನು ಚೂಡಿ ಹಬ್ಬ ನೋಡಿದ ಪ್ರಕಾರ ತುಳಸಿ ಪೂಜೆ ಮಾಡ್ತಾರೆ, ಹೊಸಿಲ್ ಪೂಜೆ ಮಾಡ್ತಾರೆ, ಗಂಗಾ ಪೂಜೆ ಮಾಡ್ತಾರೆ. ಸೊ ಹೇಗಿದ್ರ ಆಚರಣೆ, ಯಾವ ರೀತಿ ಕ್ರಮ ಪ್ರಕಾರವಾಗಿ? ಮುಖ್ಯವಾಗಿ ಮೊದಲು ಗಂಗಾ ಪೂಜನೆ. ಗಂಗಾ ಪೂಜನೆಯಿಂದ ತುಳಸಿ ಸನ್ನಿಧಾನದಲ್ಲಿ ಬರುವಂತಹದ್ದು.
ಎಲ್ಲ ಮುತ್ತೈದರು ಒಂದೊಂದು ದ್ರವ್ಯ ತಗೊಂಡು ಬರ್ತಾರೆ. ಒಬ್ಬರು ಹಣ್ಣುಕಾಯಿ ತಗೊಂಡು ಬರ್ತಾರೆ, ಒಬ್ಬರು ನೈವೇದ್ಯದ ಬೇಕಾದಂತಹ ಹಾಲು, ಸಕ್ಕರೆ, ಪಂಚಕಜ್ಜಾಯ ಅಥವಾ ಈಗಿನ ಸಮಯದಲ್ಲಿ ನಾವು ಭಕ್ಷ್ಯ ಅಂತ ಹೇಳ್ತೇವೆ ಅಂಥದ್ದನ್ನು ತಗೊಂಡು ಬರ್ತಾರೆ. ತಾಂಬೂಲ ತಗೊಂಡು ಬರ್ತಾರೆ. ದೀಪ, ಆರತಿ, ಊದುಬತ್ತಿ ಇವೆಲ್ಲ ಅಕ್ಷತೆ ಸಹಿತ, ಹರಿದ್ರ ಕುಂಕುಮ ಸಹಿತ, ತಾಂಬೂಲ ಸಹಿತ ತಗೊಂಡು ಬಂದು ಅಲ್ಲಿ ಇಟ್ಟು ದೀಪ ಬೆಳಗಿಸಿ ಪೂಜೆ ಆರಂಭ. ಅಲ್ಲಿ ವಿಶೇಷವಾಗಿ ಮೊದಲು ಗಂಗಾಸ್ಮರಣೆ ಪೂರ್ವಕ ನೀರು ಎರಿತಾರೆ, ಹರಿದ್ರ ಕುಂಕುಮ ಅರ್ಪಣೆ ಮಾಡ್ತಾರೆ, ಚೂಡಿಯನ್ನು ಇಡ್ತಾರೆ. ಪವಿತ್ರ, ನಮ್ಮ ಜನ್ಮವೇ ಸಾರ್ಥಕ್ಯ. ಗಂಗಾ ಸ್ಮರಣೆ ಮಾಡಿದ್ರೆ ಸಾಕು, ನಮ್ ಗಂಗಾ ಸ್ನಾನ ಮಾಡಿದ ಪುಣ್ಯ ಫಲ ಆಗ್ತದೆ. ಏನ್ಮೂಲೆ ಸರ್ವ ತೀರ್ಥಾನಿ, ಆ ತುಳಸಿ ಸನ್ನಿಧಿಯಲ್ಲಿ ಸರ್ವ ತೀರ್ಥ ಉಂಟು. ದಿನವೂ ಅದನ್ನು ನಾವು ಹಣೆಗೆ ಹಚ್ಕೊಳ್ಬೇಕು. ಗಂಗಾ ಸ್ನಾನ ಮಾಡಿದಂತ ಪುಣ್ಯ ಫಲ ನಮ್ಗಾಗ್ತದೆ. ನಂತರ ಅಲ್ಲಿ ಆ ಚೂಡಿಯನ್ನು ಇಡ್ತಾರೆ, ದೇವರ ನಾಮಸ್ಮರಣೆ ಮಾಡ್ತಾ ಧೂಪ, ದೀಪ, ನೈವೇದ್ಯ, ಆರತಿ ಬೆಳಗಿಸ್ತಾರೆ. ಆರತಿ ನಂತರ 5 ಪ್ರದಕ್ಷಿಣೆ ತೆಗಿತಾರೆ. ಆ ಪ್ರದಕ್ಷಿಣೆ ಸಮಯದಲ್ಲಿ ಕೈಯಲ್ಲಿ ಅಕ್ಷತೆ ಇಟ್ಟು ಅವರು ವಿಶೇಷವಾಗಿ ಒಂದು ಕೊಂಕಣಿಯಲ್ಲಿ ಒಂದು ಚಿಕ್ಕದಾದ ಒಂದು ಭಾರಿ ಸುಂದರ ಒಂದು ಅವರು ಪದ್ಯ ಅಂತ ಹೇಳ್ಬೋದು ನಾವು, ಅಥವಾ ಮಕ್ಕಳಿಗೆ ಗೊತ್ತಾಗುವಂತಹದ್ದು. ತುಳಸಿ ತುಳಸಿ ಶ್ರಾವಣ ತುಳಸಿ, ತುಳಸಿ ಮುಳ ಅಸ್ ಬಾಳು, 32 ಕುಲದೇವಾಕ್ ನಮಸ್ಕಾರ. ಒಂದು ವಾಕ್ಯದಲ್ಲಿ 32 ಕುಲದೇವರಿಗೆ ನಮಸ್ಕಾರ ತಲುಪಿಸಿ ಆಯಿತು. ಹಾಗೆ ಆವಸುಬಪ್ಸುಕ್ ನಮಸ್ಕಾರ, ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ನಮಸ್ಕಾರ. ಹಾಗೆ ಮಾಯಿ ಮಾಮಕ್ಕೆ ನಮಸ್ಕಾರ, ಅತ್ತೆ ಮತ್ತು ಮಾವನಿಗೆ ನಮಸ್ಕಾರ. ಪತಿಂಕ ನಮಸ್ಕಾರ, ಪತಿದೇವರಿಗೆ ಗಂಡನಿಗೆ ನಮಸ್ಕಾರ. ಸಾವಿತ್ರಿಲೆ ಅಯ್ಯಪ್ಪಣ ಜನ್ಮ ಜನ್ಮ ದೀದವಾ ಅಂತ ಹೇಳ್ತಾ ಪ್ರದಕ್ಷಿಣೆ ಮಾಡಿಕೊಂಡು ಸೂರ್ಯನಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಮ್ಮ ಈ ಪೂಜನೆ ಪರಮಾತ್ಮನಿಗೆ ಪ್ರೀತಿಯಾಗಬೇಕು ಎಂಬ ಪ್ರಾರ್ಥನೆಯೊಂದಿಗೆ ಅಲ್ಲಿ ಕಾರ್ಯಕ್ರಮ ಆಗ್ತದೆ. ಅಲ್ಲಿಂದ ಅದನ್ನು ತಕೊಂಡು ಹೊಸ್ತಿಲ ಹತ್ರ ಬರ್ತಾರೆ. ಹೊಸ್ತಿನಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಉಂಟು. ಗುರುಗಳೇ, ಅದಕ್ಕೂ ಮೊದಲು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ ಅಂತ. ಸೊ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಹಿನ್ನೆಲೆ ನಿಜವಾಗಿಯೂ ಎಲ್ಲರೂ ಎಣಿಸಿದ್ದಾರೆ ಚೂಡಿ ಪೂಜನೆ ಅಂತ ಹೇಳಿದ್ರೆ ತುಳಸಿ ಪೂಜನೆ ಅಂತ. ಅಲ್ಲ, ಚೂಡಿ ಪೂಜನೆ ಅಂತ ಹೇಳಿದ್ರೆ ತುಳಸಿ ಅಂಗಣದಲ್ಲಿ ಸೂರ್ಯ ದೇವನಿಗೆ ಆರಾಧನೆ. ಆ ಸೂರ್ಯ ದೇವರಿಗೆ ನಾವು ಲಕ್ಷ್ಮೀನಾರಾಯಣ ಅಂತ ಹೇಳ್ತೇವೆ. ದೇಶದ ಸವಿತ್ರ ಮಂಡಳ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಕೇಯೂರಮಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತ ಶಂಖಚಕ್ರ. ಪರಮಾತ್ಮ ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿಕೊಂಡು ಪೂಜೆ ಮಾಡುವಂತಹದ್ದು. ಎಲ್ಲ ಮುತ್ತೈದರಿಗೆ ನಾನು ಹೇಳುವಂತಹದ್ದು, ತುಳಸಿ ಪೂಜೆ, ಚೂಡಿ ಪೂಜೆ ಅದು ಮಾತ್ರ ಅಲ್ಲ, ಅಲ್ಲಿ ವಿಶೇಷ ಆರಾಧನೆ. ತುಳಸಿ ಅಂಗಣದಲ್ಲಿ ಸೂರ್ಯ ಆರಾಧನೆ, ಅದು ಎಲ್ಲರೂ ನೆನಪಿಟ್ಕೊಳ್ಬೇಕು, ಮಕ್ಕಳಿಗೂ ಹೇಳಬೇಕು, ಮುಂದೆ ಎಲ್ಲರಿಗೂ ಹೇಳುವಂತಾಗಬೇಕು. ಓಕೆ ಗುರುಗಳು, ನೀವು ಹೇಳಿದ್ರಿ ತುಳಸಿ ಏನು ಚೂಡಿ ಪೂಜೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿದ್ದಾರೆ ತುಳಸಿ ಪೂಜೆ ಅಂತ ಹೇಳಿ. ಹಾಗಾದ್ರೆ ತುಳಸಿಗೆ ಯಾಕೆ ವಿಶೇಷವಾದ ಪೂಜೆ ಅಥವಾ ವಿಶೇಷವಾದ ಸ್ಥಾನ? ಯಾಕಂತ ಹೇಳಿದ್ರೆ ತುಳಸಿ ಸನ್ನಿಧಾನದಲ್ಲಿ ನಾವು ಏನೇ ಒಂದು ಆರಾಧನೆ ಮಾಡಿದ್ರು ಪವಿತ್ರವಾದ ಪುಣ್ಯ ಕ್ಷೇತ್ರಗಳಲ್ಲಿ ಹೋಗಿ ಆರಾಧನೆ ಮಾಡಿದಂಥ ಭಾಗ್ಯ ನಮ್ದಾಗ್ತದೆ. ಹಿಂದೆ ನಮ್ಮ ಮನೆಯಲ್ಲಿ ಉಪನಯನ ಆಗಲಿ, ಮದುವೆ ಆಗಲಿ, ಯಜ್ಞ ಆಗಲಿ, ಶಾಂತಿ ಆಗಲಿ ಯಾವುದೇ ಇದ್ರೂ ತುಳಸಿ ಅಂಗಣದಲ್ಲೇ ಮಾಡ್ತಿದ್ರು. ಅಲ್ಲಿ ವಿಶೇಷವಾಗಿ ನಾವು ಈಗ ಹೇಳೋದಾದರೆ ಶಾಮಿಯಾನ ಅಂತ ಹೇಳ್ತೇವೆ. ಹಿಂದೆ ಆದರೆ ನಮಗೆ ತೆಂಗಿನಕಾಯಿ ಸಿಗ್ತಿತ್ತು, ಅದರ ವ್ಯವಸ್ಥೆ ರೀತಿಯಲ್ಲಿ ನಾವು ಮಾಡಿಕೊಂಡು ನಾವು ಹುಂಡು ಬಿಸ್ಲ ಮಂಟಪ ಅಂತ ಹೇಳ್ತೇವೆ. ನಾವು ಹೇಳುವಾಗ ಹುಂಡು ಬಿಸ್ಲ ಮಂಟಪ ಅಂತ ಹೇಳಿದರೆ ಅದರ ಅಡಿಯಲ್ಲಿ ಬರುವಂತಹದ್ದು ಆ ಒಂದು ಬೆಳಕು. ಅಂತಹ ಒಂದು ನಾವು ಮಂಟಪವನ್ನು ತಯಾರಿಸಿ ಅಲ್ಲೇ ಕಾರ್ಯಕ್ರಮ. ಆವಾಗ ನಾವು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ, ಎಲ್ಲಿ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ ಇಂತಹ ಕ್ಷೇತ್ರಗಳಲ್ಲಿ ಹೋಗಿ ಯಜ್ಞ ಮಾಡಿದಂತಹ ಫಲ ನಮ್ಗಾಗ್ತದೆ. ಅದಕ್ಕೋಸ್ಕರ ತುಳಸಿ ಅಂಗಣದಲ್ಲಿ ಚೂಡಿ ಪೂಜನೆ ಮಾಡಿಕೊಂಡು ಅನುಗ್ರಹ ಸ್ವೀಕಾರ ಮಾಡುವಂಥದ್ದು. ಓಕೆ, ಮತ್ತೆ ಹಿಂದೊಂದು ಪೌರಾಣಿಕ ಕಥೆಯಲ್ಲಿ ಜಲಂಧರ ಅನ್ನೋ ರಾಕ್ಷಸ, ಹೌದು, ಆ ಒಂದು ಕತೆ ಬರುತ್ತಲ್ಲ, ಅದರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಮುಖ್ಯವಾಗಿ ಏನಂತ ಹೇಳಿದ್ರೆ ಆ ಕಥೆಯನ್ನೇ ನಾವು ಹೇಳುವುದಾದ್ರೆ ವಿಶೇಷವಾಗಿ ಉತ್ಥಾನ ದ್ವಾದಶಿ ತುಳಸಿ ಪೂಜೆಯ ಸಮಯದಲ್ಲಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮಮ ಯಾವಜ್ಜೀವ ದೀರ್ಘ ಸುಮಂಗಲ್ಯ ಅಭಿವೃದ್ಧ್ಯರ್ಥಂ. ನಾವು ಒಂದು ಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಜಾತಕಂಸ ವದಾರ್ಥಾಯ ಭೂಭಾರೋತ್ತರಣಾಯಚ ಅಂತ ಹೇಳ್ತೇವೆ. ಅಂದ್ರೆ ಕೃಷ್ಣ ಜನ್ಮ ಪಡೆದು ಕಂಸನಿಗೆ ವಧ ಮಾಡಿ ಆ ಯಾದವ ಕುಲವನ್ನೇ ರಕ್ಷಣೆ ಮಾಡ್ತಾರೆ. ಹಾಗೆ ವಿಶೇಷವಾಗಿ ನಾವು ಇಂತಹ ಸಮಯದಲ್ಲಿ ಅದನ್ನು ಆ ವಿಷಯವನ್ನು ಕೇಳಲೇಬೇಕು. ಯಾಕಂತ ಹೇಳಿದರೆ ರಾಕ್ಷಸ ಎಲ್ಲ ರೀತಿಯಲ್ಲಿ ಕೆಟ್ಟದನ್ನು ಮಾಡಲಿಕ್ಕೆ ಶುರು ಮಾಡುವಾಗ ಪರಮಾತ್ಮನೇ ಆ ರೂಪದಲ್ಲಿ ಬಂದು ತುಳಸಿ ಸನ್ನಿಧಾನದಲ್ಲಿ ಬಂದು, ಅಂದರೆ ಆ ಸಾಮೀಪ್ಯದಲ್ಲಿ ಬಂದು ಅವರು ಐಕ್ಯತೆ ಆದಾಗ ಆ ರೀತಿಯಲ್ಲಿ ಜಲಂಧರನಿಗೆ ಅಲ್ಲಿ ಸೋಲಾಗ್ತದೆ. ಹಾಗೆ ಇಲ್ಲಿ ಒಂದು ಶಾಪವನ್ನು ಕೂಡ ತುಳಸಿ ಕೊಡ್ತಾಳೆ.
ಸಾಲಿಗ್ರಾಮ ಆಗ್ತದಂತ ಅದರಲ್ಲಿ ವಿಶೇಷತೆ ಉಂಟು. ಅದಕ್ಕೆ ನಿತ್ಯವೂ ಪೂಜೆ ಮಾಡುವಾಗ ತುಳಸಿಯ ಒಂದು ದಳ ಆದರೂ ಇಡ್ತಾರೆ. ಹಾಗೆ ಆ ಕಥಾಭಾಗವನ್ನು ಕೂಡ ಈ ಸಮಯದಲ್ಲಿ ಸ್ಮರಣೆ ಮಾಡ್ಬೋದು. ಯಾಕಂತ ಹೇಳಿದರೆ ಏನಿದ್ರೂ ದೇವರು ರಕ್ಷಣೆ ಅನುಗ್ರಹ ಮಾಡಲಿಕ್ಕೆ ಇಂಥದ್ದೆಲ್ಲ ಒಂದು ಕತೆ ಮತ್ತು ಅದು ಪವಿತ್ರವಾದ್ಯ ವಿಷಯ. ಮತ್ತೆ ಆಚರಣೆಗಳ ಬಗ್ಗೆ ಆಗ್ಲೇ ಮಾತಾಡ್ತಾ ಇದ್ರಿ, ಗಂಗಾ ಪೂಜೆ ಬಗ್ಗೆ ಹೇಳಿದ್ರಿ, ತುಳಸಿ ಪೂಜೆ ಬಗ್ಗೆ ಹೇಳಿದ್ರಿ, ನಂತರ ಹೊಸ್ತಿಲ್ ಪೂಜೆ ಬಗ್ಗೆ ಮಾತಾಡ್ತಾ ಇದ್ರಿ. ಅಗತ್ಯ. ಹೊಸ್ತಿಲಲ್ಲಿ ಎದುರುಗಡೆ ರಂಗವಲ್ಲಿ ಬರೀತಾರೆ. ಆ ಹೊಸ್ತಿಲಿಗೆ ವಿಶೇಷವಾಗಿ ಅಲ್ಲಿ ಏನು ಅನುಕೂಲತೆ ಮಾಡ್ತಾರಂತ ಹೇಳಿದರೆ, ಅಲ್ಲಿ ಒಳ್ಳೆ ರೀತಿಯಲ್ಲಿ ಮಕ್ಕಳಿಂದಲೋ ಅವರೋ ಶೇಡಿ ಬರೆದು ಹರಿದ್ರಾ ಕುಂಕುಮ ಹಚ್ಚಿ ಹೂ ಇಟ್ಟು ಅಲ್ಲಿ ಆರಾಧನೆ ಮಾಡ್ತಾರೆ. ಮನೆ ಒಕ್ಕಲಾಗುವಂತಹ ಸಮಯದಲ್ಲಿ ದ್ವಾರಲಕ್ಷ್ಮಿ ಪೂಜನೆ ಮಾಡಿಕೊಂಡು ದೇವರ ಹತ್ರ ಬೇಡ್ತೇವೆ ನಾವು. ಈ ಮನೆಯಲ್ಲಿ ತುಂಬ ಮುಂದೆ ದೇವತಾ ಕಾರ್ಯಗಳು ಮಂಗಲ ಕಾರ್ಯ ಆಗಬೇಕು ಅಂತ. ಅಂತಹ ಒಂದು ಹೊಸ್ತಿಲಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರುವಂತಹ ಸ್ಥಳದಲ್ಲಿ ಚೂಡಿ ಇಟ್ಟು ಆರತಿ ಮಾಡಿ ಬಲ ಕಾಲು ಒಳಗಿಟ್ಟು ದೇವರ ಕೋಣೆಗೆ ಬಂದು ದೇವರ ಸನ್ನಿಧಿಯಲ್ಲಿ ಚೂಡಿ ಇಟ್ಟು ಅಲ್ಲಿ ಕೂಡ ಆ ಆರತಿಯನ್ನು ದೇವರಿಗೆ ತೋರಿಸುವಂತಹದ್ದಲ್ಲ, ದೇವರ ಸನ್ನಿಧಿಯಲ್ಲಿ ಇಟ್ಟು ಪರಮಾತ್ಮದಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ತುಳಸಿ ಪೂಜನೆ, ಹೊಸ್ತಿಲು ಪೂಜನೆ, ಒಳಗಡೆ ದೇವರ ಸನ್ನಿಧಾನದಲ್ಲಿ ಇಟ್ಟು ಆ ಪೂಜೆಯ ಮಂಗಲ. ನಂತರ ಹರಿದ್ರ ಕುಂಕುಮ ಎಲ್ಲ ಮುತ್ತೈದೆಯರು ಸ್ವೀಕಾರ ಮಾಡಿಕೊಂಡು ಚೂಡಿಯನ್ನು ಅನುಕೂಲವನ್ನು ಮಾಡ್ತಾರೆ. ವಿಶೇಷ ಅಂತ ಹೇಳಿದರೆ, ಒಂದು ಹೊಸ್ತಿಲಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಬರಬೇಕಾದ್ರೆ ಅದರಲ್ಲಿ ಹರಿದ್ರ ಕುಂಕುಮ ಮತ್ತು ಶೇಡಿ ಬರೆದರೆ ಮಾತ್ರ ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯ. ತಾವು ಕೇಳ್ಬೋದು, ಈಗ ಫ್ಲ್ಯಾಟ್ಗಳಲ್ಲಿ ಅಂತಹ ಒಂದು ಹೊಸ್ತಿಲು ಬರಲಿಕ್ಕೆ ಅನುಕೂಲತೆ ಇರುವುದಿಲ್ಲ ಅಂತ. ಈಗಲೂ ಸ್ವಲ್ಪ ಜನ ಆ ಸಮಯದಲ್ಲಾದರೂ ಒಂದು ಮರದ ಪೀಸನ್ನು ಇಟ್ಟು ಅದನ್ನು ತೊಳೆದು ಅದಕ್ಕೆ ಬರೆದು ವ್ಯವಸ್ಥಿತ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಯಾಕಂತ ಹೇಳಿದರೆ, ಹೊಸ್ತಿಲು ಅಂತ ಹೇಳಿದರೆ ನಾವು ಬಲಕಾಲ ಒಳಗಿಟ್ಟು ಬರಬೇಕಾದ್ರೆ ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಒಂದು ಮದುಮಗಳು ಮಂಟಪಕ್ಕೆ ಬರುವಾಗ ಬಲಕಾಳು ಒಳಗಿಟ್ಟು ಬರ್ತಾರೆ. ಮದುಮಗಳು ಮನೆ ಒಳಗೆ ಬರುವಾಗ ಆ ಹೊಸ್ತಿಲ್ ಮೇಲೆ ಅಕ್ಕಿ ಇಟ್ಟು ಬಲಕಾಲಿಂದ ಒಳಗಡೆ ಮಾಡಿಕೊಂಡು ಈ ಮನೆಯು ವೃದ್ಧಿಯಾಗಲಿ, ನಮ್ಮ ತಂದೆ ತಾಯಿಯ ಮನೆಯು ವೃದ್ಧಿಯಾಗಲಿ ಎಂಬ ಪ್ರಾರ್ಥನೆ ಸಲ್ಲಿಸ್ತಾರೆ. ಅಂದಾಗ ಹೊಸ್ತಿಲಿಗೆ ಅಷ್ಟು ಪ್ರಾಧಾನ್ಯತೆ ಉಂಟು. ಇದು ಈ ಒಂದು ಆಚರಣೆಯಲ್ಲಿ ನಾವು ಇನ್ನೊಂದು ವಿಶೇಷವಾಗಿ ಕಾಣುವಂಥದ್ದು, ದೇವರ ಪೂಜೆ ಆದ ನಂತರ ಹಿತ್ತಲಲ್ಲಿರೋ ಬಾವಿಗೆ ಕೂಡ ಪೂಜೆ ಮಾಡ್ತಾರೆ. ಹೌದು, ಅದು ಗಂಗಾ ಪೂಜೆ ಒಂದು ಭಾಗನ ಅಥವಾ ವಿಶೇಷವಾಗಿ ಆರಂಭದಲ್ಲಿ ಗಂಗಾ ಪೂಜೆ ಎಲ್ಲ ಆದ ನಂತರ ಅವರು ವಿಶೇಷವಾಗಿ ಒಂದು ಹಿರಿಯರ ನೆನಪು ಮಾಡಿಕೊಂಡು ಹೊರಗಡೆ ಮಾಡಲ್ಲಿ ಇಡ್ತಾರೆ. ಅದು ತೀರಿ ಹೋದಂತಹ ಮುತ್ತೈದೆಯರಿಗೆ, ಹಿರಿಯರಿಗೆ ಕಲ್ಪವೃಕ್ಷಕ್ಕೆ ಇಡ್ತಾರೆ. ಕಲ್ಪವೃಕ್ಷ ಅಂತ ಹೇಳಿದರೆ ಆ ಒಂದು ಫಲ ಪೂರ್ಣ ಫಲ. ಆ ಫಲ ಒಂದು ಮದುವೆಗೂ ಉಪನಯನಕ್ಕೂ ಯಾವುದೇ ಕಾರ್ಯಕ್ರಮಕ್ಕೂ ದೇವಾಲಯಕ್ಕೂ ಗುರುಗಳ ಸನ್ನಿಧಾನದಲ್ಲಿಯೂ ನಾವು ತಕೊಂಡು ಹೋಗ್ತೇವೆ. ಫಲಂ ಮನೋರಥ ಫಲಂ ಪುತ್ರ ಪುತ್ರ ಪ್ರವರ್ಧನಂ, ನಮ್ಮ ಕುಟುಂಬದ ವೃದ್ಧಿ. ಆ ಕಲ್ಪವೃಕ್ಷಕ್ಕೆ ವಂದನೆ ಮಾಡುವಾಗ ಪ್ರಕೃತಿಗೆ ನಾವು ವಂದನೆ ಮಾಡಿದಾಗ ಆಗ್ತದೆ. ಮತ್ತು ಕಲ್ಪವೃಕ್ಷದಿಂದ ಎಲ್ಲಾ ರೀತಿಯಲ್ಲಿಯೂ ಕೂಡ ವೃದ್ಧಿ. ಕಲ್ಪವೃಕ್ಷ ಎಲ್ಲಿ ಉಂಟು ಅಲ್ಲಿ ಪರಮಾತ್ಮ ನಮಗೆ ಅನುಗ್ರಹ ಉಂಟು. ಗುರುಗಳು, ಮತ್ತೆ ಸಾಮಾನ್ಯವಾಗಿ ನಾವು ಎಲ್ಲ ಮುತ್ತೈದೆಯರು ಕೂಡ ಈ ಒಂದು ಚೂಡಿ ಹಬ್ಬ ಆಚರಣೆ ಮಾಡೋದನ್ನು ನೋಡ್ತೀವಿ. ಆದ್ರೆ ವಿಶೇಷವಾಗಿ ಹೊಸದಾಗಿ ಮದುವೆಯಾದ ನವವಧು ಅಂತ ಹೇಳ್ತಾರೆ, ಅವರಿಗೆ ಮಾತ್ರ ಈ ಹಬ್ಬ ಇನ್ನೂ ವಿಶೇಷ. ಯಾಕಂತ ಹೇಳಿದ್ರೆ, ಈ ಮನೆಯಿಂದ ಕನ್ಯಾದಾನವನ್ನು ಮಾಡಿ ಅತ್ತೆ ಮಾವನ ಮನೆಗೆ ಅವರು ತಲುಪಿದ್ದಾರೆ. ಯಾವುದೇ ಒಂದು ಆರಾಧನೆ ಮಾಡುವುದಾದ್ರೂ ಇವರ ಕುಲದೇವರಿಗೂ ನಮಸ್ಕಾರ ಮಾಡಬೇಕು. ಆ ಮಗು ಅಂದ್ರೆ ಆ ಹುಡುಗಿ ಸ್ತ್ರೀ, ಹಾಗೆ ತಂದೆ ತಾಯಿಯ ಕುಲದೇವರಿಗೂ ಸ್ಮರಣೆ ಮಾಡಬೇಕು. ಅದರಿಂದ ಭಾರಿ ವಿಶೇಷ ಅಂತ ಹೇಳಿದ್ರೆ, ಎರಡೂ ಕುಟುಂಬದವರು ಒಟ್ಟಾಗುವಂತಹದ್ದು. ಎರಡೂ ಕುಟುಂಬದ ಮನೆಯಲ್ಲಿಯೂ ಕೂಡ ಸಂಭ್ರಮ. ಅವರೆಲ್ಲ ಸಂಬಂಧಿಕರು ಬರ್ತಾರೆ ಮತ್ತು ಯಾರು ಏನು ಅಂತ ಆ ಸಮಯದಲ್ಲಿ ಗೊತ್ತಾಗಬೇಕು. ತುಂಬಾ ಜನ ಬರ್ಬೋದು, ಆದರೆ ಹೇಳಬೇಕಲ್ಲ ನಾವು, ಇವರು ಈ ಸಂಬಂಧ ಈ ರೀತಿಯಾಗಿ ಅವರಿಗೆ ತಾಂಬೂಲ ಮತ್ತು ವಿಶೇಷವಾಗಿ ಚೂಡಿಯೆಲ್ಲ ಕೊಟ್ಟು ಆಶೀರ್ವಾದ ಪಡಿತಾರೆ. ಮತ್ತೊಂದು ಅನ್ಯೋನ್ಯ ಒಂದು ನಾವು ಬಾಂಧವ್ಯ ಅಂತ ಹೇಳ್ತೇವೆ, ಅದು ವೃದ್ಧಿಗೂ ಕೂಡ ಕಾರಣ. ಏನೇ ಒಂದು ಮಾತಲ್ಲಿ ಒಂದು ಮನೆಯಲ್ಲಿ ಮಾತು ಬರ್ತದೆ, ಕಲಹ ಆಗ್ತದೆ, ನಾನು ನಿಮ್ಮ ಮನೆ ಬರುವುದಿಲ್ಲ ಎಂಬ ವಿಷಯ ಬರಲೂಬಹುದು, ತುಂಬ ಕಡೆ ಬಂದಿದೆ. ಆದರೆ ಈ ಚೂಡಿ ಹಬ್ಬದ ಸಮಯದಲ್ಲಿ ಅದೆಲ್ಲವೂ ಮರೆತು ಇನ್ನು ನಾವು ಹಿಂದೆ ಮಾಡಿದ ತಪ್ಪನ್ನು ದೇವರು ಮನ್ನಿಸಬೇಕು, ಮುಂದೆ ಹಾಗೆ ಆಗಬಾರ್ದು, ನಾವು ಐಕ್ಯತೆಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು ಎಂಬ ಸಂದೇಶ ಕೂಡ ಈ ಒಂದು ಪೂಜನೆ ಕಾರ್ಯಕ್ರಮದಲ್ಲಿ ಉಂಟು. ದೂರ ದೂರ ಊರಿಗೆ ಅಂಚೆ ಮೂಲಕ ಕಳಿಸ್ತಾರೆ. ಅಂಚೆ ಮೂಲಕ ಹರಿದ್ರ ಕುಂಕುಮ ತಾಂಬೂಲ ಪುಷ್ಪವನ್ನು ಅದರಲ್ಲಿ ಅನುಕೂಲ ಮಾಡಿಕೊಟ್ಟು ಆಶೀರ್ವಾದದಿಂದ ಬರೀತಾರೆ. ಈಗ ಎಲ್ಲ ಫೇಸ್ಬುಕ್ಕು
ಫೋನ್ ಎಲ್ಲ ಇರುವುದರಿಂದ ಮಾತಲ್ಲೇ ಮುಗಿಸಬಹುದು. ಆದರೆ ಹೇಳುವಂತಹದ್ದು ಪತ್ರ ಮೂಲಕವೂ ಕೂಡ ಆ ಭಕ್ತಿಪೂರ್ವಕ ಪತ್ರ ಬರೆದು ಅದರೊಂದಿಗೆ ಕಳಿಸಬೇಕು. ಅದೊಂದು ಐಕ್ಯತೆ, ಪ್ರೀತಿಗೆ ಕಾರಣ ಆಗ್ತದೆ. ಗುರುಗಳೇ, ಮತ್ತೆ ಇದು ಸಾಮಾನ್ಯವಾಗಿ ನಾವು ಕಾಣುವಂಥದ್ದು ಪತಿಯ ಮನೆಯಲ್ಲೂ ಕೂಡ ಈ ಚುಡಿ ಹಬ್ಬ ಮಾಡ್ತಾರೆ, ತವರು ಮನೆಯಲ್ಲಿ ಕೂಡ ಮಾಡ್ತಾರೆ. ಸಾಮಾನ್ಯವಾಗಿ ವಾಡಿಕೆ ಇರೋದು ತವರು ಮನೆಯಲ್ಲಿ ಮೊದಲದಾಗಿ ಮಾಡಬೇಕು, ಆಮೇಲೆ ಪತಿ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿ. ಸೊ ಏನು ವ್ಯತ್ಯಾಸ ಪತಿ ಮನೆಯಲ್ಲಿ ಮಾಡುವುದಕ್ಕೂ ತವರು ಮನೆಯಲ್ಲಿ ಮಾಡುವುದಕ್ಕೂ? ಏನಿಲ್ಲ, ಇಲ್ಲಿ ನಾವು ಆರಾಧನೆ ಮಾಡುವಂತಹ ಸಮಯದಲ್ಲಿ ಇಲ್ಲಿ ಕುಲದೇವರ ಸ್ಮರಣೆ ಮಾಡಿಕೊಂಡು ಇಲ್ಲಿ ಸಂಬಂಧಪಟ್ಟಂತಹ ಎಲ್ಲರಿಗೆ ಕರೆದು ಆರಾಧನೆ ಆಗ್ತದೆ. ಎಲ್ಲ ಮನೆಯಲ್ಲಿ 1 ಮಾಸದ ಒಳಗೆ ಹೋಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲಿ ಬಂದು ಕೂಡಲೇ 25 ಮನೆಯವರು ಬಂದರು, ಅವರ ಸಂಬಂಧಿಕರು ಒಂದೇ ಕಡೆಯಲ್ಲಿ ಚೂಡಿ ಕೊಟ್ಟರು, ಆಶೀರ್ವಾದ ಪಡೆದ್ರು. ಬರ್ಲಿಕ್ಕೆ ಆಗದಿದ್ರೆ ಕಡೆ ಅವರು ಅಲ್ಲಿ ಹೋಗಿ ಕೊಡ್ಬೋದು. ತಾಯಿ ಮನೆಗೆ ಹೋದರು, ಅಲ್ಲಿ ಕೂಡ ಹಾಗೆ 25 ಮನೆಯವರು ಬರ್ತಾರೆ, ಎಲ್ಲರ ಸಂಬಂಧ ಆಗ್ತದೆ, ಎಲ್ಲರಿಗೂ ಒಂದು ಕಡೆಯಲ್ಲಿ ಕೊಡುವಂತಾಗ್ತದೆ, ಆಶೀರ್ವಾದವೂ ಸಿಗ್ತದೆ ಮತ್ತು ಕುಟುಂಬದ ಒಂದು ಬಾಂಧವ್ಯ ವೃದ್ಧಿ ಆಗ್ತದೆ. ಇಲ್ಲಿ ಎಷ್ಟು ಕಡೆ ಹೋಗ್ಬೋದು, ಉಳಿದ ದಿವಸ ಹೋಗ್ಲಿಕ್ಕಿಲ್ಲ. ನಮಗೆ ಪುರುಸೊತ್ತುಂಟಂತ ಸೋಮವಾರ ಮಂಗಳವಾರ ಬುಧವಾರ ಹೋಗ್ಲಿಕ್ಕಿಲ್ಲ. ಶುಕ್ರವಾರ ಪೂಜೆ ಮಾಡಿದ ನಂತರ ಶುಕ್ರವಾರವೇ ಹೋಗಿ ಬರಬೇಕು, ಆದಿತ್ಯವಾರ ಪೂಜೆ ಮಾಡಿದ ನಂತರ ಆದಿತ್ಯವಾರ ಹೋಗಿ ಬರಬೇಕು. ಈ ರೀತಿಯಾಗಿ ಚೂಡಿಯನ್ನು ನೀಡಿ ಆಶೀರ್ವಾದ ಪಡೆಯುವಂತಹದ್ದು. ಮತ್ತೆ ನಾವು ಕಾಣುವಂಥದ್ದು ಏನಂತ ಹೇಳಿದ್ರೆ, ಚೂಡಿ ಗುಚ್ಚವನ್ನ ಮುತ್ತೈದೆ ಹೆಂಗಸರು ವಿನಿಮಯ ಮಾಡ್ಕೊಳ್ತಾರೆ, ಆಶೀರ್ವಾದ ತಗೊಳ್ತಾರೆ. ಹಿರಿಯ ಮುತ್ತೈದರಿಂದ ನವವಧು ಇರ್ಬೋದು, ಸಣ್ಣ ಮಹಿಳೆಯರದು ಮುತ್ತೈದೆಯರು ಆಶೀರ್ವಾದ ತಗೊಳ್ತಾರೆ. ಅದೇ ಪುರುಷರಿಗೆ ಯಾಕೆ ಚೂಡಿ ಹೂ ಕೊಡೋದಿಲ್ಲ, ವೀಳ್ಯದೆಲೆ ಕೊಟ್ಟು ಆಶೀರ್ವಾದ ತಗೊಳ್ತಾರೆ? ಯಾಕಂತ ಹೇಳಿದ್ರೆ, ಯಾವಾಗಲೂ ತಾಂಬೂಲ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯವೇ. ಹಿರಿಯರಿಗೆ ಕೊಟ್ಟು ನಮಸ್ಕಾರವನ್ನು ಅವರಿಗೆ ಮಾಡಿ ಆಶೀರ್ವಾದ ಪಡೆಯುವಂತಹದ್ದು. ಚೂಡಿ ಕೊಟ್ಟ ನಂತರ ಅದನ್ನು ಮುಡ್ಕೊಳ್ಳೇಬೇಕು. ಚೂಡಿ ಕೊಟ್ಟ ನಂತರ ಇಲ್ಲಿ ಬದಿಯಲ್ಲಿ ಇಡ್ಲಿಕ್ಕಿಲ್ಲ. ಪತಿದೇವರಿಗೆ ಚೂಡಿಯನ್ನು ತಾಂಬೂಲದ ಒಟ್ಟಿಗೆ ಕೊಡುವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತಾಂಬೂಲ ಅವ್ರು ಇಟ್ಕೊಳ್ತಾರೆ, ಚೂಡಿಯನ್ನು ಕೊಡ್ತಾರೆ, ಎರಡೂ ಕೈಯಿಂದ ಸ್ವೀಕಾರ ಮಾಡ್ತಾರೆ, ಆಶೀರ್ವಾದ ಪಡಿತಾರೆ. ಆದ್ರಿಂದ ಏನೇ ಇದ್ರೂ ತಾಂಬೂಲ ಕೊಟ್ಟು ಹಿರಿಯರಿಗೆ ನಮಸ್ಕಾರ, ಗೃಹಸ್ಥರಿಗೆ, ಯಜಮಾನರಿಗೆ, ಮಾವನಿಗೆ, ತಂದೆಯವರಿಗೆ ಇದೆಲ್ಲ ಕೊಡುವಂಥದ್ದು. ಚೂಡಿ ಕೊಟ್ಟ ನಂತರ ಎಲ್ಲರೂ ಕೊಟ್ಟಂತಹ ಚೂಡಿ ಮುಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಅದರಲ್ಲಿ ಒಂದು ಎಸಳ ಆದರೂ ಪ್ರೀತಿಪೂರ್ವಕ ತಗೊಂಡು ಮುಡ್ಕೊಳ್ತಾರೆ, ಒಳ್ಳೆಯದಾಗಲಿ ಎಂಬ ಆಶೀರ್ವಾದ ಅವರಿಗೆ ನೀಡ್ತಾರೆ. ಗುರುಗಳೇ, ಚೂಡಿ ಹಬ್ಬದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು, ಆದರೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಇವಾಗ. ವೀಕ್ಷಕರೇ, ಚೂಡಿ ಪೂಜನ ಇದು ಮುತ್ತೈದೆಯರ ಸಂಭ್ರಮ, ಈ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೀವಿ. ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.